ನಾಯಿಗಳ ದಾಳಿ, ವೃದ್ಧರಿಗೆ ಗಂಭೀರ ಗಾಯ. ಸುಮಾರು 7-8 ನಾಯಿಗಳ ಗುಂಪೊಂದು ಕಳೆದ 15 ದಿನಗಳ ಹಿಂದೆ ಶ್ರೀನಿವಾಸಪುರ ಪಟ್ಟಣದ ವಿಜಯಲಕ್ಷ್ಮಿ ರಸ್ತೆಯಲ್ಲಿ 4-5 ಜನಗಳನ್ನ ದಾಳಿ ಮಾಡಲಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಶ್ರೀನಿವಾಸಪುರ ಪಟ್ಟಣದ ಮಾರುತಿ ನಗರದ ನಿವಾಸಿ 65 ವರ್ಷದ ಆರಿಕೆರೆ ಗ್ರಾಮದ ಲಕ್ಷ್ಮಮ್ಮ ಎಂಬುವರಿಗೆ 10 ನಾಯಿಗಳಿಗೂ ಹೆಚ್ಚು ಗುಂಪೊಂದು ವೃದ್ಧೆಗೆ ದಾಳಿ ಮಾಡಿ ಗಾಯಗೊಳಿಸಿವೆ. ವೃದ್ಧೆ ಗಾಯಗೊಳಿಸಿದ ಪರಿಣಾಮ ತೀವ್ರ ರಕ್ತಸ್ರಾವವಾದ ಪರಿಣಾಮ ಸ್ಥಳೀಯರು ಕೂಡಲೇ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ವೃದ್ಧೆಯನ್ನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನಿಸಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಪುರಸಭಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇನ್ನು ಎಷ್ಟು ಜನಕ್ಕೆ ಬಲಿಯಾಗಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಗೊರಮಾಕಲಹಳ್ಳಿ ಶ್ರೀನಿವಾಸರವರು ಪುರಸಭಾಧಿಕಾರಿಗೆ ಸುಮಾರು ಸಾರಿ ಮನವಿ ಮಾಡಿದರೂ ಸಹ ಯಾವುದೇ ಮುಂಜಾಗ್ರತಾ ಕ್ರಮವಾಗಲಿ ಹಾಗೂ ಪರ್ಯಾಯ ಮಾರ್ಗವಾಗಲಿ ಕಲ್ಪಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಪುರಸಭಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದಾರೆ. ವೆಂಕಟ್, NKS TV4 ನ್ಯೂಸ್, ಕೋಲಾರ. ಗೊರಿಮಾಕಲ್ಪಲ್ಲಿ ಶ್ರೀನಿವಾಸ್ ಅಂತ ಮಾರುತಿ ನಗರ ನಿವಾಸಿ. ಏನಿವತ್ತು ಶ್ರೀನಿವಾಸಪುರ ಪಟ್ಟಣದಲ್ಲಿ ಯಥೇಚ್ಛವಾಗಿ ಬೀದಿ ನಾಯಿಗಳ ಹಾವಳಿ ಜಾಸ್ತಿಯಾಗಿದ್ದು, ಏನಿವತ್ತು ಚಿಕ್ಕ ಮಕ್ಕಳು ಮತ್ತು ವೃದ್ಧರು ರಸ್ತೆಗಳಲ್ಲಿ ತಿರುಗಾಡಲು ಕಷ್ಟದ ಸಂದರ್ಭ ಆಗಿದೆ. ಏನು ಇದಕ್ಕೆ ಪುರಸಭೆಯವರು ಅನೇಕ ಬಾರಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದಿಸದೇ ಇರುವಂಥದ್ದು. ಮತ್ತು ಬೀದಿಗಳಲ್ಲಿ 8 ದಿನಗಳಿಂದ ವಿಜಯಲಕ್ಷ್ಮಿ ರಸ್ತೆಯಲ್ಲಿ ಏನೋ ಒಂದು ಹಾವಳಿ ದಾಳಿ ನಡೆಯುತ್ತೆ, ನಾಯಿ ದಾಳಿ. ಅದನ್ನು ಸಹ ಪುರಸಭೆ ಗಮನಕ್ಕೆ ತಂದಿರ್ತೀವಿ, ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ದಯವಿಟ್ಟು ಪುರಸಭೆಯವರು ಎಚ್ಚೆತ್ತುಕೊಂಡು ಈಗಲಾದರೂ ಏನು ಇವತ್ತು ಮಾರುತಿ ನಗರದಲ್ಲಿ ಆಗಿರುವಂತಹ ಒಂದು ನಾಯಿ ದಾಳಿಯಾಗಿದೆ, ಒಂದು ವೃದ್ಧ ಮಹಿಳೆಯನ್ನು ಹೀನಾಯವಾಗಿ ದಾಳಿ ಮಾಡಿರ್ತವೆ. ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಈ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕು ಅಂತ ಪುರಸಭೆಯನ್ನ ಕೋರ್ತಾ ಇದ್ದೀನಿ. ಎಷ್ಟು ಗಂಟೆಗೆ ನಡೆದಿದ್ದು ಇದು? ಸರ್ 8:15 ಸರ್, ಬೆಳಗ್ಗೆ 8 ಗಂಟೆಗೆ ದಾಳಿ ಮಾಡುತ್ತೆ. 10 ನಾಯಿಗಳು ಸರ್, 10 ನಾಯಿಗಳು. ಎಲ್ಲೆಲ್ಲಿ ಕಚ್ಚಿದೆ? ಏನಾದ್ರು ಇಂಜೂರಿ? ತಲೆಗೆಲ್ಲ ಫುಲ್ ಇಂಜೂರಿ ಸರ್, 90% ಇಂಜೂರಿಡು. ಎಲ್ಲ ರಕ್ತದ ಮಡುವಿನಲ್ಲಿ ಇದ್ರು ಸರ್, ಯಾರು ಅಲ್ಲಿ ಪಾಪ ಹೋಗೋಕ್ಕೆ ಆಗ್ಲಿಲ್ಲ. ಏನಾದ್ರು ಮನವಿ ಕೊಟ್ಟಿದ್ರ ಪುರಸಭೆಗೆ? ಸರ್ ಪುರಸಭೆಗೆ ಚೀಫ್ ಆಫೀಸರ್ಗೆ ಮತ್ತೆ ಅಧ್ಯಕ್ಷರಿಗೆ ನಾನೇ ಖುದ್ದಾಗಿ ಹೋಗಿ, ಮೊನ್ನೆ ವಿಜಯಲಕ್ಷ್ಮಿ ರೋಡಲ್ಲಿ ಹಿಂಗಾಗಿದೆ, ಈ ಏನು ಮಾರುತಿ ನಗರದಲ್ಲಿ ಹಿಂಗಾಗ್ತಾ ಇದೆ, ಚಿಕ್ಕ ಮಕ್ಕಳೆಲ್ಲ ತಿರುಗ್ತಾ ಇದ್ದಾರೆ, 15 ದಿವಸದ ಹಿಂದ್ಗಡೆ ಒಂದು ಅಟ್ಯಾಕ್ ಆಗಿದೆ ಅಂತ ಹೇಳಿ ನಾನೇ ಖುದ್ದಾಗಿ ಹೋಗಿ ಹೇಳಿದ್ದೀನಿ ಸರ್.